ಹಾಯ್ ಹಲೋ ಎವ್ರಿವಾನ್, ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ದೇವಸ್ಥಾನದ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಆ ದೇವಸ್ಥಾನ ಯಾವುದಪ್ಪ ಅಂದರೆ ಕುಣಿಗಲಿಂದ ಒಂದು 2 ಕಿಲೋಮೀಟ್ರ್ ಆಗುತ್ತೆ. ಮಾವಿನಕಟ್ಟೆಪಾಳ್ಯ ಅಂತ ಹೇಳಿಬಿಟ್ಟು ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಈ ದೇವಸ್ಥಾನ ನಮ್ಮೂರಿಂದ ಒಂದು 2 ಕಿಲೋಮೀಟ್ರ್ ಆಗುತ್ತೆ, ತುಂಬ ಹತ್ರನೇ. ಈ ದೇವಸ್ಥಾನದಲ್ಲಿ ಶುಕ್ರವಾರ ಹನುಮ ಜಯಂತಿ ದಿನ ಬರೀ ಪೂಜೆ ಮಾಡಿದ್ರು ಅಷ್ಟೇನೆ. ಆ ದಿನ ಕುಣಿಗಲ್ ಟೌನಲ್ಲೆಲ್ಲ ಹನುಮ ಜಯಂತಿ ದಿನ ತುಂಬ ಜನ ಸೇರ್ತಾರೆ. ಬಟ್ ಇಲ್ಲಿಗೆ ಯಾರೂ ಬರಲ್ಲ ಅನ್ನೋ ಕಾರಣಕ್ಕೆ ಸ್ಯಾಟರ್ಡೆ ಮಾಡ್ಕೊಂಡಿದ್ರು. ಸ್ಯಾಟರ್ಡೆ ದೀಪೋತ್ಸವ ಕೂಡ ಇತ್ತು, ಹಾಗಾಗಿ ಊಟ ಕೂಡ ಇತ್ತು. ದೀಪೋತ್ಸವ ಮತ್ತು ದೇವ್ರ ಪೂಜೆ ಊಟ ಎಲ್ಲ ಮಾಡಿಸಿದ್ರು. ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು. ನೋಡಿ ಎಷ್ಟು ಬೈಕ್ಗಳು ಎಷ್ಟು ಕಾರುಗಳು ಅಂದರೆ ತುಂಬ ಜನ ಬಂದಿದ್ರು ಫ್ರೆಂಡ್ಸ್. ಬೈಕ್ಗಳಿಗಂತೂ ನಿಲ್ಸೋಕೆ ಜಾಗನೇ ಇಲ್ಲ, ರೋಡಲ್ಲೇ ನಿಲ್ಲಿಸ್ಬಿಟ್ಟಿದ್ರು. ಕಾರ್ಗಳೆಲ್ಲ ಮೇನ್ ರೋಡಲ್ಲೇ ಹಾಕಿದ್ರು. ನಾವು ಇಲ್ಲೇ ಸೈಡಲ್ಲಿ ಬೈಕ್ಗಳನ್ನ ಹಾಕ್ಬಿಟ್ಟು ಹೋದ್ವಿ. ನಾನು ನನ್ನ ಮಗಳು ಬಂದಿದ್ವಿ. ನೋಡಿ ತುಂಬ ಬೈಕ್ಸ್ಗಳಿತ್ತು. ದೇವಸ್ಥಾನ ಹತ್ರ ನಡ್ಕೊಂಡು ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ, ಇದು ನನ್ನ ಇಷ್ಟ ದೇವರು ಆಂಜನೇಯ ಸ್ವಾಮಿ. ನನಗೆ ಚಿಕ್ಕವಳಿದ್ದಾಗಿಂದನೂ ಆಂಜನೇಯ ಸ್ವಾಮಿ ದೇವಸ್ಥಾನದ ಮೇಲೆ, ಆಂಜನೇಯ ದೇವ್ರ ಮೇಲೆ ಭಕ್ತಿ ಜಾಸ್ತಿ. ಹಂಗಾಗಿ ಎಲ್ಲಿ ಆಂಜನೇಯ ಸ್ವಾಮಿ ಫಂಕ್ಷನ್ ಆದರೂ ನಾನು ಹೋಗ್ತೀನಿ. ಈ ದೇವಸ್ಥಾನ ನಮ್ಮೂರಿಗೆ ತುಂಬ ಹತ್ರ ಇರೋದ್ರಿಂದ ಬಂದಿದ್ವಿ. ನಾವು ಬರೋಷ್ಟೊತ್ತಿಗೆ ದೀಪ ಹಚ್ಬಿಟ್ಟಿದ್ರು, ದೀಪೋತ್ಸವ ಆಗಿತ್ತು. ಬಟ್ ದೇವ್ರ ಮೆರವಣಿಗೆ ಆಗಿರಲಿಲ್ಲ. ನಾವು ಬಂದೊಂದು 5 ಮಿನಿಟ್ಸ್ಗೆ ದೇವ್ರ ಮೆರವಣಿಗೆ ಸ್ಟಾರ್ಟ್ ಆಯಿತು. ನೋಡಿ ಫ್ರೆಂಡ್ಸ್, ದೇವಸ್ಥಾನ ಸುತ್ತ ದೇವ್ರ ಮೆರವಣಿಗೆ ಮಾಡ್ತಿದ್ದಾರೆ. ಎಷ್ಟು ಜನ ಅಂದರೆ ತುಂಬ ಜನ ಫ್ರೆಂಡ್ಸ್. ಅಲ್ಲಿ ನಿಲ್ಲಕ್ಕೆ ಜಾಗ ಇರಲಿಲ್ಲ, ಅಷ್ಟು ಜನ ಇದ್ದರು. ದೇವ್ರ ಮೆರವಣಿಗೆ ಮಾಡಿ ಪಟಾಕಿ ಎಲ್ಲ ಹೊಡೆದ್ರು, ತುಂಬ ಚೆನ್ನಾಗಿತ್ತು. ಮತ್ತು ಇಲ್ಲೆಲ್ಲ ನಿಂತ್ಕೊಂಡಿದ್ದಾರಲ್ಲ, ಅವರು ರಾಮ ಭಜನೆ ಮಾಡೋರು. ಅವರ ಒಂದು ಗ್ರೂಪ್ ಇದೆ, ಒಂದು 8-10 ಜನದ್ದು ಗ್ರೂಪ್ ಇದೆ ಲೇಡೀಸ್ದು. ಅವರು ರಾಮ ಭಜನೆ ಅಂದರೆ ಆ ದಿನ ಸಂಜೆ ಫಂಕ್ಷನ್ ಸ್ಟಾರ್ಟ್ ಆದಾಗಿಂದನೂ ನೈಟ್ವರೆಗೂ ಮಾಡ್ತಾರೆ. ನೈಟು 10 ಗಂಟೆ 11 ಗಂಟೆವರೆಗೂ ಮಾಡ್ತಾರೆ. ಹಂಗಾಗಿ ಇನ್ನು ದೇವರು ಒಳಗಡೆ ಕೂರಿಸಾದ್ಮೇಲೆ ಅವ್ರು ಸ್ಟಾರ್ಟ್ ಮಾಡ್ಕೊತಾರೆ. ನೋಡಿ ದೇವರು ಅಲ್ಲಿ ಆಡಿ ಕುಣಿಸಿ ಮೆರೆಸ್ತಿದ್ದಾರೆ. ಅಲ್ಲೆಲ್ಲ ದೇವರು ಫುಲ್ಲು ಉಯ್ಯಾಲೆ ಆಡಿ ಈಗ ಕೆಳಗಡೆ ಕೂರಿಸಿದ್ದಾರೆ, ಏನೋ ಪೂಜೆ ಮಾಡ್ತಿದ್ದಾರೆ. ಬಟ್ ಅಲ್ಲಿಗೆ ಹೋಗೋಕ್ಕಾಗಿಲ್ಲ. ನೋಡಿ ಎಲ್ಲ ಮುಗಿದ ಮೇಲೆ ಒಳಗಡೆ ತೊಗೊಂಡು ಹೋಗ್ತೀವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಆಂಜನೇಯ ಸ್ವಾಮಿ, ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ತುಂಬ ಚೆನ್ನಾಗಿ ಕಾಣ್ತಿತ್ತು. ಬಟ್ ಅಲ್ಲಿ ಹತ್ರಕ್ಕೆ ಹೋಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಆಮೇಲೆ ಒಳಗಡೆ ಕೂಡ ವೀಡಿಯೋ ಮಾಡೋಕ್ಕಾಗಲಿಲ್ಲ, ತುಂಬ ಜನ ಇದ್ದರು. ಫೋನ್ ತೊಗೊಂಡು ಅಲ್ಲಿ ವೀಡಿಯೋ ಮಾಡೋಕ್ಕಂತೂ ಒಳಗಡೆ ಆಗಲಿಲ್ಲ. ಬಟ್ ಇಲ್ಲಿ ಕುತ್ಕೊಂಡಿದ್ದಾರಲ್ಲ ಅವರೆಲ್ಲ ನೋಡಿ ಅಲ್ಲೇ ರಾಮ ಭಜನೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅವರು ದೇವರು ಒಳಗಡೆ ಕರ್ಕೊಂಡು ಹೋಗ್ತಿದ್ದಂಗೆ ರಾಮ ಭಜನೆ ಸ್ಟಾರ್ಟ್ ಮಾಡಿಕೊಂಡ್ರು. ನೋಡಿ ದೀಪ ಎಲ್ಲ ಎಷ್ಟು ನೀಟಾಗಿ ಇಟ್ಟು ಹಚ್ಚಿದ್ದಾರೆ. ನೋಡಿ ಇಲ್ಲಿ ರಾಮ ಭಜನೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಬಟ್ ಅಷ್ಟೊತ್ತಿಗೆ ಅಲ್ಲೇ ಊಟಕ್ಕೆ ಕೊಡ್ತಿದ್ರು. ಆದರೆ ತುಂಬ ಜನಕ್ಕೆ ಪಾಪ ಊಟ ಮಾಡಿಸಿದ್ರು. ಪ್ರಸಾದ ಅಂತ ಹೇಳ್ಬಿಟ್ಟು ಯಾರೂ ನೆಗ್ಲೆಕ್ಟ್ ಮಾಡಲಿಲ್ಲ. ಪೂಜೆಗೆ ಬಂದಿದ್ದವರೆಲ್ಲ ಊಟಕ್ಕೆ ಕುತ್ಕೊಂಡ್ರು. ಊಟ ಅಂತೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನೋಡಿ ಪಲಾವು ಹಪ್ಪಳ ಇದೆಲ್ಲ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು. ತುಂಬ ಜನ ಸೇರಿದ್ರು ಕೂಡ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್, ಲೈಕ್ ಮಾಡಿ. ನಮ್ಮದು ಎಲ್ಲ ಊಟ ಮುಗಿದು ಫೈನಲಿ ಮನೆಗೆ ಹೋಗ್ತಾ ಇದ್ದೀವಿ. ಅಂದರೆ ಊಟ ಮಾತ್ರ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ದೇವ್ರ ಫಂಕ್ಷನ್ ಅಂದರೆ ಅಷ್ಟೇ ಅಲ್ವಾ.